ಇವತ್ತು ನೋ ಕೊಕೇನ್ ಸಿನಿಮಾ ಅಂತ ಹೇಳಿದ್ರೆ ಇನ್ಸ್ಪೈರ್ಡ್ ಬೈ ಮಹಾಭಾರತ. ಇದು ಹೆಂಗೆ ಅಂದರೆ ಶ್ರೀಕೃಷ್ಣ ಮಹಾಭಾರತ ಅಸ್ತ್ರನೇ ಮುಟ್ತಾ ಹೇಗೆ ಮುಗಿಸಿದ್ರು ಅಂಥ ಪವರ್ಫುಲ್ ಪಾತ್ರ ಅವತ್ತು ಅಂದ್ಕೊಂಡಿದ್ದೆ. ಸೊ ಅಂಥ ಒಂದು ಪವರ್ಫುಲ್ ವ್ಯಕ್ತಿತ್ವದವ್ರ ಜೊತೆ ಮಾಡಬೇಕು ಅಂತ ವಿಷ್ಣು ಸರ್ ಮೆಚ್ಚಿದಂಥ ನಟ ಇತ್ತು. ವಿಷ್ಣು ಸರ್ ಇದ್ದಾಗ ಸಿಂಹಾದ್ರಿಯ ಸಿಂಹ ಇರ್ಬೋದು ಅಥವಾ ನೀವು ಯಾವುದೇ ಸಿನಿಮಾ ನೋಡಿ ರಾಜನರಸಿಂಹ, ಅದರಲ್ಲಿ ವಿಷ್ಣು ಸರ್ದು ಎಷ್ಟು ಪವರ್ಫುಲ್ ಪಾತ್ರ ಇದೆಯೋ ಅಷ್ಟೇ ಒಬ್ಬ ಪವರ್ಫುಲ್ ವಿಲನ್ ಆಗಿ ಅವ್ರಿಗೆ ಈ ಪರಿಪೂರ್ಣವಾಗಿ ಕಾಣಿಸ್ಕೊಳ್ತಾರೆ. ಸೊ ಇಂಥ ಒಬ್ಬ ಇನ್ಸ್ಪಿರೇಷನ್. ಅದಾದಮೇಲೆ ನಟ ಭಯಂಕರ್ ನಂತರ ಇನ್ನೂ ಮುಖ್ಯವಾದವ್ರ ಜೊತೆ ಮಾಡಬೇಕು ಅಂತಿದ್ದಾಗ ಅವಕಾಶ ಮಾಡಿಕೊಡೋದಕ್ಕೆ ಅವ್ರ ವೆಂಕಟೇಶ್ ಸರ್ ನಾನು ಈ ಸಮಯದಲ್ಲಿ ಧನ್ಯವಾದ ಹೇಳ್ತೀನಿ. ಸೊ ಅಲ್ಲಿಂದ ಶುರುವಾದ ಸ್ನೇಹ ಇಲ್ಲಿ ತನಕ ಜರ್ನಿ ಬರ್ತಾನೆ ಇದೆ. ಸೊ ಖುಷಿ ಏನಂದ್ರೆ ಲಾಸ್ಟ್ ಇಯರ್ ನಮ್ಮ ನಟ ಭಯಂಕರ ಸಿನಿಮಾದಲ್ಲಿ ಒಂದು ಒಳ್ಳೆ ಸಿನಿಮಾ ಪಾತ್ರಕ್ಕೆ ನಿಮಗೊಂದು ಅವಾರ್ಡ್ ಆಗಿದ್ದು ನನಗೆ ಹೆಮ್ಮೆ, ಅತ್ಯುತ್ತಮ ಪೋಷಕ ನಟ. ಆ ಶ್ರಮಕ್ಕೆ ಸಿಕ್ಕ ಬಳುವಳಿ ಆಗಿತ್ತು, ಗೌರವ ಆಗಿತ್ತು. ನಾನು ಇವತ್ತಿಗೂ ಅದನ್ನು ಸ್ಮರಿಸ್ತೀನಿ. ಆ್ಯಂಡ್ ಇನ್ನೊಂದು ಬಹಳ ಮುಖ್ಯವಾದ ನಾನು ತುಂಬ ಹೆಮ್ಮೆ ಪಡುವಂಥ ವ್ಯಕ್ತಿತ್ವ ಅಂದರೆ ಅದು ಶ್ರೀಧರ್ ಸರ್. ಇವರು ಈ ಸಿನಿಮಾದಲ್ಲಿ ಒಂದು ಬಹಳ ಪವರ್ಫುಲ್ ಪಾತ್ರ ಮಾಡ್ತಾ ಇದ್ದಾರೆ. ನನಗೆ ಈ ಸಿನಿಮಾದಲ್ಲಿ ಏನು ಇಂಪಾರ್ಟೆನ್ಸ್ ಇದೆಯೋ ಅದಕ್ಕಿಂತ ಹೆಚ್ಚು ಒಂದು ಫೋರ್ಸ್ ಆ್ಯಕ್ಚುಲಿ ಶೋಭರಾಜ್ ಸರ್ ಪಾತ್ರದಲ್ಲಿದೆ ಅಂತಾದರೆ ಅದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂಥ ಒಂದು ಸೆಂಟ್ರಲ್ ಡಿಫೆನ್ಸ್ ಮಿನಿಸ್ಟರ್ ಆಗಿ ನಮ್ಮ ಶ್ರೀಧರ್ ಸರ್. ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಕಲಿಯೋದು ನಂಗೆ ಬಹಳ ಖುಷಿ. ರೀಸೆಂಟಾಗೆ ಅವರ ಮನೆಗೆ ಕರೆದಿದ್ರು. ಡೇಟ್ಸ್ 2 ಸಲ ಮಿಸ್ ಆಯಿತು. ಇನ್ನು ಈ ಸಲ ಈ ಎಡವಟ್ಟಾಗೋರು ಭವಿಷ್ಯ ಗ್ಯಾರಂಟಿ ನೆಕ್ಸ್ಟ್ ಮಾತಾಡೋಕ್ಕಾಗದೇ ಇದ್ದಂಗೆ ಆಗ್ಬಿಡ್ಬೋದೇನೋ. ಇವ್ರ ಜೊತೆ ಒಂದು ಸ್ನೇಹನೇ ಕಟ್ಟಾಗ್ಬಿಟ್ಟು ಟುಪ್ಪಕ್ಕೂ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದ್ಬಿಡಮ್ಮ ಅಂತ ಮನೆಗೆ ಹೋದೆ. ಮನೆಗೆ ಬನ್ನಿ ಪ್ರಥಮ ಅಲ್ಲೇ ಮಾತಾಡೋಣ ಅಂತ. ಅವ್ರ ತಾಯಿದು 60ನೇ ಎಷ್ಟನೇ ವರ್ಷದ ತಮ್ಮದು ಒಂದು ಕಾರ್ಯಕ್ರಮ ಮಾಡಿದ್ದು. ಸೊ ಅದನ್ನೋ ಒಂದು ಪೂಜೆ ವಿಶೇಷವಾಗಿ ಇಟ್ಕೊಂಡಿದ್ರು. ಬಹಳ ವಿಶೇಷವಾದ ಪೂಜೆ ಮಾಡಿಸಿ 90 ವರ್ಷದ ಅವ್ರ ತಾಯಿಯ ಒಂದು ವಿಶೇಷವಾದ ಪೂಜೆ ಮಾಡಿಸಿ ಒಂದು ಬೆಳ್ಳಿದು ಒಂದು ವಿಶೇಷವಾದ ಮೊಮೆಂಟ್ ನನಗೆ ಕೊಟ್ಟರು. ಇವತ್ತು ನನ್ನ ದೇವ್ರ ಮನೇಲಿ ನಮ್ಮ ಮನೆ ಕಬ್ಬಾಳ ಮುಂದೆ ಮತ್ತು ಕೃಷ್ಣನ್ ಫೋಟೋ ಪಕ್ಕದಲ್ಲಿ ಅದಿದ್ದೆ. ಅದು ಯಾವಾಗ ಬಂತೋ ಅಲ್ಲಿಂದ ನಾನ್ ಸ್ಟಾಪ್ ಶೋಸ್ ಆಗಲಿ, ಈವೆಂಟ್ಸ್ ಆಗಲಿ, ಸಿನಿಮಾ ಆಗಲಿ ನಡೀತಾನೆ. ಇದೆಲ್ಲ 15 ದಿನದ ಬೆಳವಣಿಗೆ. ಸೊ ಸರ್ ನಮ್ಮ ಸಿನಿಮಾಗೆ ಬಂದಿದ್ದು ಅಲ್ಲಿಂದ ಆದಂತಹ ಬೆಳವಣಿಗೆ ಇದೆಲ್ಲವೂ ಒಂದು ವಂಡರ್ಫುಲ್. ಎಲ್ಲ ಒಂದು ಒಳ್ಳೆಯ ಮನಸ್ಸುಗಳು ಒಂದು ಕಡೆ ಸೇರಿದಾಗ ಸೊ ಆಗಬೇಕು ಅನ್ನೋ ಕಾರಣಕ್ಕೆ ಇದು ಎಷ್ಟೆಲ್ಲ ಹಿನ್ನಡೆಗಳಾಗಿದ್ರು ಸಹಿತ ಶೋಭರಾಜ್ ಸರ್ ಜೊತೆಲಿ ನಿಂತಿದ್ದು ಕೊಕೇನ್ಗೆ, ಆ್ಯಂಡ್ ಶ್ರೀಧರ್ ಸರ್ ನಿಂತಿದ್ದು, ಇದೆಲ್ಲದರ ಜೊತೆಗೆ ತೆಲುಗಿನ ಪ್ರಖ್ಯಾತ ನಟರು ಬಹಳ ಅದ್ಭುತ ಸೂರ್ಯ ಸರ್, ಅವರು ಸೂರ್ಯ ಭಗವಾನ್ ಸರ್ ಕನ್ನಡಕ್ಕೆ ಬಹಳ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾರೆ. ಬಿಕಾಸ್ ಆಫ್ ಇದಕ್ಕೆ ನಾನು ಕೌರವ್ ವೆಂಕಟೇಶ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಇದು ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಸಿನಿಮಾ. ಸೊ ನಿಮಗೆ ಒಂದು ನೆನ್ಪಿಟ್ಕೊಳ್ಳಿ, ಇನ್ನು ಕೌರವ್ ವೆಂಕಟೇಶ್ ಜೊತೆ ಹಾಕಿದ್ರೆ ಸೆಂಟಿಮೆಂಟ್ ಸಿನಿಮಾ ತೆಗಿಯಕ್ಕಾಯ್ತದ, ತವರಿಗೆ ಬಾ ತಂಗಿ ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾ ತೆಗಿಯಕ್ಕಾಯ್ತು. ಇವರು ಅಂದರೆ ಮಾಸು. ಈಗ ನನ್ನ ಬಸ್ ಬಂತು ಸರ್, ನೋಡಿದೆ ಸರ್ ಅಲ್ಲಿ ಬಂತು ಬಸ್ಸು, ಬಿಡಿ ಪ್ರಥಮ ನೆಕ್ಸ್ಟ್ ಬ್ಲಾಸ್ಟೇ ಮಾಡಿಸ್ಬಿಟ್ಟ ಬಸ್ಸೇ. ಇವ್ರು ಶುರು ಮಾಡೋದು ಹಂಗೆ ಸರ್, ತೆಗ್ರಿ ಅವ್ರು ಬ್ಲಾಸ್ಟು ಬತ್ತಿದ್ದಂಗೆ. ನಾವೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡಿ ಸಿನಿಮಾ ಮಾಡಿದ್ವಿ. ಇವರು ಕಷ್ಟಪಟ್ಟು 30 ವರ್ಷ ರೀ ಸಿನಿಮಾ ಮಾಡಿ ದುಡ್ಡು ಮಾಡಿದ್ರು, ಹೆಸರು ಮಾಡಿದ್ರು, ಗೌರವ ಸಂಪಾದನೆ ಮಾಡಿದ್ರು. ಇವ್ರು ಕಷ್ಟಪಟ್ಟು ವರ್ಚಸ್ಸು ಸ್ಮಾಲ್ ಸ್ಕ್ರೀನ್ ಎಲ್ಲ ಮಾಡಿದ್ರು. ಇವರು ಬೇರೆಯವ್ರ ಮನೆ ಹೊಡೆದಾಕಿ ಬ್ಲಾಸ್ಟ್ ಮಾಡಿ, ಬೇರೆಯವ್ರ ಅಯ್ಯೋ ಅನ್ಸಿ ದುಡ್ಡು ಮಾಡಿದ್ರು, ಹೊಡೆದು ರಕ್ತ ಬರ್ಸಿ ಮನೆಗಳನ್ನ ಬ್ಲಾಸ್ಟ್ ಮಾಡಿ ಗಾಜು ಹೊಡೆದಾಗ. ಹೌದಲ್ಲ ಸರ್? ಹೌದಲ್ಲ? ಏನು ಅದು ಸಿನಿಮಾದಲ್ಲಿ ಸರ್ ನಾನು ಅಂದ್ಬಿಟ್ರೆ ನನಗೆ ಸೊ ಸಿನಿಮಾದಲ್ಲಿ ಮಾಡಿದಂತಹ ಗೌರವ್ ವೆಂಕಟೇಶ್ ಸರ್. ಸೊ ನಾನು ಒಂದು ಮಾತು ಹೇಳ್ತೀನಿ, ಫ್ರಮ್ 25 ಇಯರ್ಸಿಂದ ಅವರು ಬಹಳ ಒಳ್ಳೆಯ ಫೈಟರ್ ಆಗಿ ಬಂದು 35 ವರ್ಷದಿಂದ ಫೈಟರ್ ಆಗಿ ಬಂದವರು. ಸೊ 25 ವರ್ಷದಿಂದ ಸತತ ಸಿನಿಮಾಗಳು, ಸಾವಿರಾರು ಸ್ಟಂಟ್ಗಳನ್ನ ಕಂಪೋಸ್ ಮಾಡಿದವರು. ಸೊ ನಮ್ಮ ಕರ್ನಾಟಕದಲ್ಲೇ ಮಾಡ್ಬೇಕಾದ್ರಿಂದ ಒಂದು ಸ್ನೇಹ ಶುರುವಾಯಿತು. ಬಹಳಷ್ಟು ಒತ್ತಡಗಳು, ಏರಿಳಿತಗಳೆಲ್ಲವೂ ಆಗಿ ಒಂದು ಸ್ನೇಹ, ಒಂದು ಕಾಫಿ ಟೀ ಕುಡಿಯೋಕ್ಕೆ ಸೀಮಿತ ಆಗಬಾರ್ದು, ಒಂದು ಕಡೆ ಸುತ್ತಾಡೋದಕ್ಕೆ ಸೀಮಿತವಾಗಬಾರ್ದು ಅನ್ನೋ ಥರದಲ್ಲಿದ್ದು ಒಂದೊಳ್ಳೆ ಸಿನಿಮಾ ಮಾಡೋಣ ಅಂದಾಗ ಹುಟ್ಕೊಂಡಿದ್ದೆ ನೋ ಕೊಕೇನ್ ಸಿನಿಮಾ. ಸೊ ಕೊಕೇನ್ ಸಿನಿಮಾಗೆ ಸಾರಥಿಯಾಗಿ ಅವ್ರು ಬಂದು ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ಅದೇನು ಬೇಕೋ ಮಾಡೋ ಪ್ರಯತ್ನ ನಾನು ಮಾಡಿದೆ. ಸೊ ಶ್ರೀಧರ್ ಸರ್ ಎಲ್ಲರೂ ಒಂದಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಜೊತೆಯಾಗಿ ಈ ಸಲ ಕೈ ಹಿಡಬೇಕು ಅಂತ ಬಂದರು. ಇವರೆಲ್ಲರ ಸಮಾಗಮ ಒಂದೊಳ್ಳೆಯ ಸಿನಿಮಾ. ಸೊ ಓವರ್ ಟು ಶ್ರೀಧರ್ ಸರ್. ಸೊ ಶ್ರೀಧರ್ ಸರ್ ಮಾತಾಡಬೇಕು.